ಸೊ ಇವತ್ತು ಏನು ಪರಿಚಯ ಮಾಡಿಸ್ಕೊಡ್ತೀರಾ ನಮಗೆ? ಇದು ಪಂಚಪತ್ರೆ ಅಂತ. ಪಂಚಪತ್ರೆ ಅಂದರೆ 5 ಪತ್ರೆ ಗುಣ ಇರುತ್ತೆ ಅಂತ ಹೇಳ್ತಾರೆ. ಇದನ್ನ ಹಿಂದೆಲ್ಲ ಈ ಥರ ಎಲೆ ತೆಗೆದು ಹೂವಿನ ಜೊತೆ ಕಟ್ತೀವಿ. ಮಲ್ಲಿಗೆ ಹೂವು, ಅಬ್ಬಲ್ಗೆ ಹೂವು ಈ ಥರ ಎಲ್ಲ ಹಿಂಗೆ ಮಾಡಿ ಮಲ್ಲಿಗೆ ಹೂವಿನ ಜೊತೆ ಕಟ್ತಾರೆ. ಒಳ್ಳೆ ಘಮ ಪರಿಮಳ ಇರುತ್ತೆ. ಮಲ್ಲಿಗೆ ಹೂವು ಮಾಡ್ತಾ ಇದ್ರು, ಕಟ್ತಿದ್ರು ಹಿಂಗೆಲ್ಲ ಈ ಥರ ತೆಗೆದು ಈ ಕುಡಿ ಈ ಥರ. ಇವತ್ತು ನೀವು ಬೆಂಗಳೂರಲ್ಲಿ ಕಟ್ಟಿರ್ತಾರೆ ಹೂವು. ನೀವು ಮಲ್ಲೇಶ್ವರಂ ಅಲ್ಲೆಲ್ಲ ಹೋದ್ರೆ ನೀವು ಈ ಪತ್ರೆ ಕಟ್ಟದೇ ಇರಲ್ಲ. ಅಂದ್ರೆ ದೇವರಿಗೂ ಶ್ರೇಷ್ಠ. ಇದರಲ್ಲಿ 5 ಪತ್ರೆ ಅಂದ್ರೆ ಪತ್ರೆಗಳಲ್ಲಿ 5 ಪತ್ರೆ ಇರುತ್ತಲ್ಲ, ಅಂದ್ರೆ ತುಳಸಿ ಈ ಥರ ಎಲ್ಲ ಇರುತ್ತಲ್ಲ, ಆ ಥರ ಪತ್ರೆ ಅಷ್ಟು ಅಂಶ ಇದರಲ್ಲಿ ಇರುತ್ತಂತ ನೋಡಿ. ಪಂಚಪತ್ರೆ ಅಂತಾನೆ ಇದಕ್ಕೆ ಹೆಸರು. ಅಲ್ಲ, ಹೂವು ಜೊತೆಗೆ ಹಾಕಿದ್ದನ್ನು ಕಟ್ಟೋದು ಏನು ಇದು? ಹೂವಿನ ಜೊತೆಗೆ ಅಂದ್ರೆ ಇದು ದೇವರಿಗೂ ಶ್ರೇಷ್ಠ. ನೀವು ಪತ್ರೆ ಪೂಜೆ ಅಂತ ಮಾಡ್ತೀವಲ್ಲ, ಪಂಚಪತ್ರೆ ಅಂತಾನೆ ನೀವು ಅದಕ್ಕೆ ಇದು ಮಾಡ್ತಾರೆ. ಪತ್ರೆ ಪೂಜೆಯಲ್ಲಿ ಇದು ಒಂದು ಏರ್ಸಿದ್ರೆ ನೀವು 5 ಪತ್ರೆಗಳ ಏರ್ಸಿದಷ್ಟು ಪುಣ್ಯ ಅಂತೇಳಿ. ಅಂದ್ರೆ ಅದು ಅಷ್ಟು ಪವರ್ ಇರುತ್ತೆ ಇದಕ್ಕೆ ಅಂತ. ಇದು ಮನೇಲಿ ಈ ತರ ಬೆಳೆಸ್ಕೋಬಹುದು ನಾವು. ಈ ತರ ಇದು ನೋಡಿ, ಇದು ನಮ್ಗೆ ನಶಿಸ್ ಹೋಗಿತ್ತು. ಇದು ಯಾರ ಹತ್ರನೂ ಇರ್ಲಿಲ್ಲ. ಮೊನ್ನೆ ತೀರ್ಥಹಳ್ಳಿನಲ್ಲಿ ನನ್ನ ಫ್ರೆಂಡ್ ಮನೇಲಿ ಇತ್ತು. ಡ್ರಮ್ಮಲ್ಲಿ ಒಂದು ರಾಶಿ ಹುಟ್ಟಿತ್ತು. ಅದಕ್ಕೆ ಗಿಡ ತಗೊಂಬಂದು ಈಗ ಚಿಗುರ್ಸ್ಕೊಂತ ಇದ್ದೀನಿ. ಇದು ಹಿಂದ್ ಮನೇಲಿ ಇದು ಸಾಮಾನ್ಯವಾಗಿ ಹಿಂಗೆಲ್ಲ ಇರ್ತಿತ್ತು. ಇತ್ತೀಚೆಗೆ ಅದನ್ನೆಲ್ಲ ಈಗ ಬೇರೆ ಗಿಡಗಳು ಬರಕ್ ಹೋಗಿ ಇದನ್ನೆಲ್ಲ ಯಾರು ಅದನ್ನ ಇದು ಮಾಡೋದಿಲ್ಲ. ಇದ್ರದ್ದು ರಸ ತೆಗೆದು ಮಕ್ಕಳಿಗೆ ಶೀತ ಕಫ ಆದಾಗ ಅಥವಾ ನೀವು ಅಜೀರ್ಣ ಆದಾಗ ಇದ್ರದ್ದು ರಸದ ಕಾಳುಮೆಣಸು ಒಂಚೂರು ಜೀರಿಗೆ ಹಾಕಿ ಅರ್ದು ರಸ ತೆಗೆದು ಒಂದ್ ಅರ್ಧ ಚಮಚ ಮಗುಗೆಲ್ಲ 1/4 ಚಮಚ ಹಿಂಗೆಲ್ಲ, ಒಂದು ಹುಟ್ಟಿದ ಮಗುಗಾದ್ರೆ ಒಂದು ಡ್ರಾಪ್ ಈ ತರ ಎಲ್ಲ ಹಾಕ್ತಿದ್ರು. ಬಾಣಂತನದಲ್ಲಿ ಬಾಣಂತಿಯರಿಗೂ ಕೂಡ ಸಾರು ಮಾಡ್ತಾರೆ ಪಂಚಪತ್ರೆದು. ಆಮೇಲೆ ಇದ್ರದ್ದು ಖಾರ ಮಾಡಿಕೊಡ್ತಾರೆ. ಬಾಣಂತಿಯರಿಗೆ ಖಾರ ಕುಡಿಯಕ್ಕೆ ಕೊಡ್ತಿದ್ರು. ಅದರಲ್ಲೂ ಈ ಪತ್ರೆನ ಉಪಯೋಗಿಸ್ತಿದ್ರು. ನೋಡಿ, ಇತ್ತೀಚೆಗೆ ನಾನು ಎಲ್ಲೂ ನೋಡಿರ್ಲಿಲ್ಲ. ಅದಕ್ಕೆ ಈಗ ತಂದು ಗಿಡ ಮಾಡ್ಕೊಂಡಿದ್ದೀನಿ. ಮನೆ ಮದ್ದು ಇದು. ಮನೆ ಮದ್ದು ಇದು. ಅದೇ ಎಲ್ಲದಕ್ಕೂ ಬರುತ್ತಿದ್ದು. ಅಂದ್ರೆ ದೇವರಿಗೂ ಶ್ರೇಷ್ಠ, ಮನುಷ್ಯರಿಗೂ ಇದು.